ಸ್ಲೋ ಪಾಯ್ಸನ್ ನೀಡಿ ಪತಿಯನ್ನೇ ಕೊಲೆಗೈದ ಪತ್ನಿ ಅನ್ನುವಂತ ಪ್ರಶ್ನೆ ಇದೆ. ಯಾದಗಿರಿಯ ಗುರುಮಠಕಲ್ನ ಗಡ್ಡೆ ಮೊಹಲ್ಲಾದಲ್ಲಿ ಈ ಒಂದು ಘಟನೆ ನಡೆದಿದೆ. ಸಾಯುವ ಮುನ್ನ ಪತಿ ಮಾಡಿದಂತ ವಿಡಿಯೋದಲ್ಲಿ ಆರೋಪವನ್ನ ಮಾಡಲಾಗಿದೆ. ಸ್ಲೋ ಪಾಯ್ಸನ್ ನೀಡಿ ಪತಿಯನ್ನೇ ಕೊಲೆಗೈದ್ಲ ಪತ್ನಿ. ಯಾದಗಿರಿಯ ಗುರುಮಠಕಲ್ನ ಗಡ್ಡೆ ಮೊಹಲ್ಲಾದಲ್ಲಿ ನಡೆದಿರುವಂತ ಒಂದು ಘಟನೆ. ಇನ್ನು ಸಾವನ್ನಪ್ಪೋದಕ್ಕೂ ಮುನ್ನ ಪತಿ ಒಂದು ವಿಡಿಯೋ ಮಾಡಿದ್ದ. ಅದರಲ್ಲಿ ಆರೋಪವನ್ನು ಕೂಡ ಮಾಡಲಾಗಿತ್ತು ತನ್ನ ಪತ್ನಿ ಮೇಲೆ. ಓಟದಲ್ಲಿ ಸ್ಲೋ ಪಾಯ್ಸನ್ ಹಾಕಿದ್ದಾಳೆ ಅಂತ ಆರೋಪವನ್ನು ಮಾಡಲಾಗಿತ್ತು. ಸಾಯುವ ಮುನ್ನ ಆರೋಪ ಮಾಡಿದಂಥ ಪತಿ ಮಹಮ್ಮದ್ ಅಲಿ ವಿಡಿಯೋ ಮಾಡಿ ತಮ್ಮನಿಗೆ ಕಳಿಸಿದ್ದ. ಮಹಮ್ಮದ್ ಅಲಿ ಪಾಯ್ಸನ್ ಅನ್ನು ಹಾಕಲಾಗಿದೆ ಅಂತಲ್ಲ. ಈ ವೇಳೆ ಪತ್ನಿ ಅಮೀನಾ ಬೇಗಂ ವಿಷ ಹಾಕಿದ್ದಾಳೆ ಅಂತ ಆರೋಪವನ್ನು ಮಾಡಲಾಗಿದೆ. ಗುರುಮಠಕಲ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಂಥ ತಮ್ಮ ಇಕ್ಬಾಲ್ ಆರೋಪಿ ಪತ್ನಿಯನ್ನ ಬಂಧಿಸುವಂತೆ ಮೃತನ ಸಹೋದರ ಆಗ್ರಹಿಸಿದ್ದಾನೆ. ನನಗೆ ಸರಿಯಾಗಿ ಆಸ್ಪತ್ರೆಗೆ ತೋರಿಸ್ತಾ ಇಲ್ಲ, ಸರಿಯಾಗಿ ಊಟನೂ ಕೂಡ ಹಾಕ್ತಾ ಇಲ್ಲ, ವಿಷ ಹಾಕಿರುವಂತ ಅನುಮಾನವಿದೆ ಅಂತ ವಿಡಿಯೋವನ್ನ ಮಾಡಿ ಅದನ್ನ ತನ್ನ ತಮ್ಮನಿಗೆ ಮೊಹಮ್ಮದ್ ಅಲಿ ಕಳಿಸಿದ. ಮೊಹಮ್ಮದ್ ಅಲಿ ಮೃತಪಟ್ಟ ಮೇಲೆ ದೂರನ್ನ ಕೊಟ್ಟಿದ್ರು ಸಹೋದರ. ಇನ್ನ ಈ ವೇಳೆ ಹೂತಿದ್ದಂತ ಶವ ತೆಗೆದು ಪರಿಶೀಲನೆಯನ್ನ ಕೂಡ ಮಾಡಿದ್ರು ಪೊಲೀಸರು. ಆದ್ರೆ ಇದುವರೆಗೂ ಪತ್ನಿಯನ್ನ ಬಂಧಿಸಿಲ್ಲ ಪೊಲೀಸರು. ಅದರಲ್ಲಿ ಏನ್ ರಿಪೋರ್ಟ್ ಬಂದಿತ್ತೋ ಏನೋ. खाने 4 साल से दवाखाना नहीं बता रहे, घर में डाल रहे, ना खाना है ना पानी है। मेरी माँ वो ये ला के दे रही है। इसको पूरे किंग रियाना बेगम है। खाने में दवा मिला के गोलियां मिला के दिए, कहते दिन से नहीं मालूम। मैं तो परेशान हूँ। 4 साल से दवा ಸಾಯಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದಾರೆ. 6 ಜನ ಹೆಸರಿದೆ. ಅಮೀನಾ ಬೇಗಂ, ರುಕಿಯಾ ಬೇಗಂ, ರಿಯಾನಾ ಬೇಗಂ, ಮೊಹಮ್ಮದ್ ಇಮ್ರಾನ್, ಮೊಹಮ್ಮದ್ ಆರಿಫ್, ಮೊಹಮ್ಮದ್ ಬಶೀರ್. ಈ 6 ಜನ ಅರೆಸ್ಟ್ ಆಗಬೇಕು. ನಮಗೆ ನ್ಯಾಯ ಸಿಗಬೇಕು. ಅದು ಪಾಯ್ಸನ್ ಏನು ಗೋಲಿ ಗೀಲಿ ಹಾಕಿ ಊಟದಾಗ ಪಾಯ್ಸನ್ ಹಾಕಿದ್ದಾರೆ. ಹಾಂ, ಅವರು ಸ್ವಲ್ಪ ದುಡ್ಡು ಇದ್ದಾರೆ ಸರ್. ನಾವು ಬಡವರಿದ್ದೀವಿ, ನಮಗೆ ನ್ಯಾಯ ಸಿಗ್ತಾ ಇಲ್ಲ ಬಡವ್ರಿಗೆ. ನಮ್ಮ ಮಗನೇ ಮಾಡೋಣ ಇಡು, ಅಲ್ಲೇ ಮಾತಾಡಿ ಕಳ್ಸೋಣ, ನಾ ಕಳಿಸ್ತೀನಿ. ಅವರು ಮಂದಿ ಹೋಗಲಿ ದುಃಖನಾಗೆ ದುಃಖ ನಮಗೆ ಹೋಗಲಿ. ಅವರು ನೀವು ಕುಂದ್ರಮ್ಮ ಇಲ್ಲಪ್ಪ, ಅದೇ ನೀರಿದಾಗ ಬಿಸ್ಕಿಟ್ ಹಾಕ್ತಾರ, ಗೋಲಿ ಹಾಕ್ತಾರ ಅನ್ನದಾಗ ಹಿಂಗೆ ಮಾಡಿ ನನಗೆ ಓಸು ಮೇಯೆಲ್ಲ ಓಸು ಆಗ್ಯದ, ಏನು ಧೈರ್ಯ ಎಕ್ಕದ. ಮತ್ತು ನಾವು ಅಲ್ಲಿ ಇಲ್ಲಿ ತೋರಿಸಿವಿ, ಆಗಿಲ್ಲ. ಈಗ ಸತ್ತು ಎಷ್ಟು ತಿಂಗಳಾಯಿತು? 14 ತಿಂಗಳಾಯಿತು. ಅಲ್ಲ ತಿಂಗಳು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, 1 ವರ್ಷ 2 ತಿಂಗಳಾಗಿದೆ ಈ ಒಂದು ಘಟನೆಯಾಗಿ. ಆ ಸಂದರ್ಭದಲ್ಲಿ ದೂರನ್ನ ಕೊಡಲಾಗಿತ್ತು, ಮತ್ತೆ ಊತಿದ್ದಂಥ ಶವವನ್ನು ತೆಗೆದು ಪರಿಶೀಲನೆ ಮಾಡಿದ್ರಲ್ಲ, ಏನ್ ಬಂದಿತ್ತಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು? ಪೊಲೀಸರು ಏನ್ ಹೇಳ್ತಾ ಇದ್ದಾರೆ? ತನಿಖೆ ಏನಾಗಿದೆಯಂತೆ ಇದು? ಹೌದು ಪೃಥ್ವಿ, ಏನು ಹೇಳ್ಬೇಕಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 1.5 ವರ್ಷದ ಹಿಂದ್ಗಡೆ ನಡೆದಿರ್ತಕ್ಕಂತಹ ಘಟನೆ ಇದು. ಮೊಹಮ್ಮದ್ ಅಂತಕ್ಕಂಥವ್ರಿಗೆ ಅವರ ಹೆಂಡತಿನೇ ಏನೋ ಒಂದು ಸ್ಲೋ ಪಾಯ್ಸನ್ ಹಾಕಿ ನನಗೆ ಊಟದಲ್ಲಿ ಏನೋ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ಹೇಳಿ ಅವರು ಸೆಲ್ಫಿ ವಿಡಿಯೋ ಮಾಡಿ ಅವರ ತಮ್ಮನಿಗೆ ಹಾಕಿರ್ತಾರೆ. ಮೊಹಮ್ಮದ್ ಅಲಿ ಅವರು ವಿಷಯ ಹಾಕೋ ಅನುಮಾನ ಇದೆ ನನಗೆ, ಹಾಕಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅದನಂತರ ಬಳಿಕ ಅವ್ರ ಅಣ್ಣ ತೀರ್ಕೊತಾನೆ. ತೀರ್ಕೊಂಡ ನಂತರ ಏನು ಈ ವಿಡಿಯೋ ಆತನ ಕೈಗೆ ತಮ್ಮನಿಗೆ ಹಾಕಿರ್ತಾರೆ. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ 1 ವರ್ಷದಿಂದ ಕಂಪ್ಲೇಂಟ್ ಅನ್ನು ಕೂಡ ಮಾಡಿರ್ತಾನೆ. ಆದರೆ ಪೊಲೀಸರು ಯಾವುದೇ ಕಾರಣಕ್ಕೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮ್ಮ ತನಿಖೆಯನ್ನು ನಡೆಸ್ತಾ ಇಲ್ಲ ಅಂತ ಹೇಳಿ ಅವರ ತಮ್ಮನ ದೂರು ನಮ್ಮ ನ್ಯೂಸ್ 18 ಮುಂದೆ ಅವರ ತಮ್ಮ ಆಗಿರ್ತ ಮೊಹಮ್ಮದ್ ಅಂತರು ನಮ್ಮ ಮುಂದೆ ಹೇಳಿಕೊಂಡಿರ್ತಾರೆ. ನಿಜಕ್ಕೂ ಪೊಲೀಸರು ಈ ತನಿಖೆಯನ್ನು ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕೆ ಪತ್ನಿಯನ್ನ ಇನ್ನೂ ಬಂಧಿಸ್ತಾ ಇಲ್ಲ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಣ್ತೈತೆ ಅಂತ ಹೇಳ್ಬೇಕಾಗುತ್ತೆ ಪೃಥ್ವಿ. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಬಾವಿಗೆ ಬಿದ್ದ ಗೂಡ್ಸ್ ವಾಹನ, 2 ಸಾವನ್ನಪ್ಪಿದ್ದಾರೆ. ವೇಗದಿಂದ ಬಂದು ಬಾವಿಗೆ ಬಿದ್ದಂತ ಗೂಡ್ಸ್ ವಾಹನ. ಇದು ಬೀದರ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಾವಿಗೆ ಬಿದ್ದಿದೆ ಗೂಡ್ಸ್ ವಾಹನ. ಈ ಸಂದರ್ಭದಲ್ಲಿ 2 ಸಾವನ್ನಪ್ಪಿದ್ದಾರೆ. ವೇಗದಿಂದ ಬಂದು ಬಾವಿಗೆ ಬಿದ್ದಿರುವಂಥದ್ದು ಚಾಲಕ ಲಕ್ಷ್ಮೀಕಾಂತ್ 45 ವರ್ಷ, ಮತ್ತೊಬ್ಬ 18 ವರ್ಷದ ರವಿ, ಇವರಿಬ್ಬರು ಸಾವನ್ನಪ್ಪಿದ್ದಾರೆ. ಆ ಗೂಡ್ಸ್ ವಾಹನದಲ್ಲಿ ಟೋಟಲಿ 7 ಜನ ಇದ್ರು. 7 ಜನರಲ್ಲಿ 5 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿನ್ನೆ ರಾತ್ರಿ 9:30 ಸುಮಾರಿಗೆ ನಡೆದಿರುವಂಥ ಒಂದು ದುರ್ಘಟನೆ. ಬೀದರ್ನಿಂದ ಚಿಟ್ಟಾ ಮಾರ್ಗವಾಗಿ ಗೋಡಂಪಳ್ಳಿಗೆ ಹೋಗುವ ಮಾರ್ಗದಲ್ಲಿ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಬಾವಿಗೆ ಬಿದ್ದಿದ್ದಾರೆ. ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಬಾವಿಗೆ ಬಿದ್ದಿರುವಂಥದ್ದು ಗೂಡ್ಸ್ ವಾಹನ. ಗೋಡಂಪಳ್ಳಿ ಗ್ರಾಮದವರಾದಂಥ ಅರ್ಜುನ್, ಪ್ರಜ್ವಲ್, ಪವನ್, ಸಂಗಮೇಶ್ ಎಂಬುವರಿಗೆ ಗಾಯ ಆಗಿದೆ. ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ.
ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಅದೇನು ಓಪನ್ ಬಾವಿ ಅಂತ ಕಾಣಿಸುತ್ತೆ, ಯಾಕೆಂದರೆ ಸೀದಾ ಹೋಗಿ ಅಲ್ಲಿ ಬಿದ್ದಿದ್ದಾರೆ, ಅದ್ರ ಒಳಗಡೆ ಬಿದ್ದಿದ್ದಾರೆ ಅಂದರೆ ಓಪನ್ ಬಾವಿನೇ ಇರುತ್ತೆ. ಅಂದರೆ ಆ ಒಂದು ಬಾವಿಯೊಳಗಡೆ ನೀರಿತ್ತ, ಎಷ್ಟಾಳ ಇತ್ತು ಬಾವಿ, ಈ 5 ಜನ ಹೇಗೆ ಸೇವ್ ಆದರು ಅಂತ? ಏನು ಪೃಥ್ವಿರಾಜ್, ನಿನ್ನೆ ತಡರಾತ್ರಿ ಏನು ನಿನ್ನೆ ರಾತ್ರಿ 9:30 ಸುಮಾರಿಗೆ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದ ಒಂದು ಜಮೀನೊಂದರಲ್ಲಿ ಇರ್ತಕ್ಕಂಥ ರಸ್ತೆ ಪಕ್ಕದ ಬಾವಿಯಲ್ಲಿ ಸುಮಾರು 7 ಜನ ಪ್ರಯಾಣಿಕರನ್ನ ಹೊತ್ತು ಊರಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಏನು ಗೂಡ್ಸ್ ವಾಹನ 7 ಮಂದಿ ಸಮೇತನೇ ಏನು ಬಾವಿಗೆ ಬಿದ್ದಿರ್ತಕ್ಕಂಥದ್ದು. ಅದರಲ್ಲಿ 5 ಈಗ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು, ಗಾಯಗಳಾಗಿರ್ತಕ್ಕಂಥದ್ದು, ಮತ್ತೆ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ನೀಡಲಾಗ್ತಾ ಇರ್ತಕ್ಕಂಥದ್ದು. ಏನು 2 ಸಾವನ್ನಪ್ಪಿರ್ತಕ್ಕಂಥದ್ದು ಗೋಡಂಪಳ್ಳಿಯ ಗ್ರಾಮದ ಆಟೋ ಚಾಲಕ ಆಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅಲಿಯಾಸ್ ಕಾಂತರಾಜ್ ಅನ್ನೋರು, ಮತ್ತೊಬ್ಬ ಏನು ರವಿ 18 ವರ್ಷದ ರವಿ ಅನ್ನೋರು, ಇಬ್ರು ಈ ಒಂದು ಸ್ಥಳದಲ್ಲಿ ಅವ್ರನ್ನ ಮೃತಪಟ್ಟಿರ್ತಕ್ಕಂಥದ್ದು. ಮತ್ತೆ ಇನ್ನುಳಿದ 5 ಏನು ಗೋಡಂಪಳ್ಳಿ ಗ್ರಾಮದವರಾದ ಅರ್ಜುನ್ ಮತ್ತು ಪ್ರಜ್ವಲ್ ಪವನ್ ಹಾಗೂ ಸಂಗಮೇಶ್ ಎಂಬವರಿಗೆ ಗಾಯಗಳಾಗಿರ್ತಕ್ಕಂಥದ್ದು. ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಕೂಡ ಈ ಗಾಯಾಳುಗಳಿಗೆ ನೀಡಲಾಗ್ತಾ ಇರ್ತಕ್ಕಂಥದ್ದು. ಏನು ನಿನ್ನೆ ಬೀದರ್ನಲ್ಲಿ ಕೆಲಸವನ್ನ ಮುಗಿಸಿಕೊಂಡು ವಾಪಸ್ ಗೋಡಂಪಳ್ಳಿ ಗ್ರಾಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ. 5 ಜನ ಅಂದ್ರೆ ಅವರೇ ಎದ್ದು ಬಂದಿದ್ದ ದುರ್ಗಪ್ಪ, ಅಥವಾ ಬೇರೆ ಆ ಊರಿನವ್ರು ಯಾರಾದ್ರೂ ಬಂದು ಅವ್ರನ್ನ ಕಾಪಾಡಿದ್ದ? ಇಲ್ಲ ಪೃಥ್ವಿರಾಜ್, ಏನು ವಾಹನ ಏನು ಬಾವಿಗೆ ಬಿದ್ದ ತಕ್ಷಣ ಏನು ಗ್ರಾಮಸ್ಥರಿಗೆ ಗೊತ್ತಾಗುತ್ತೆ. ಗ್ರಾಮಸ್ಥರು ಗೊತ್ತಾದ್ಮೇಲೆ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ನಿನ್ನೆ ರಾತ್ರಿಯೇ ಈ ಒಂದು ಕಾರ್ಯಾಚರಣೆ ನಡೆಸಿದ್ದು. ಏನು 5ರನ್ನ ಸೇಫ್ ಆಗಿ ಮಾಡಿರ್ತಕ್ಕಂಥದ್ದು. 2 ಏನು ಒಂದು ಚಾಲಕ ಮತ್ತು ಆ ಚಾಲಕನ ಪಕ್ಕದಲ್ಲಿ ಕುಂತಿರ್ತಕ್ಕಂಥ ರವಿ ಎಂಬುವರು ಮೃತಪಟ್ಟಿರ್ತಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಏನು ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಮತ್ತೆ ಯಾವ ಕಾರಣಕ್ಕಾಗಿ 20 ಅಡಿ ಇತ್ತಾ ಅದು ಬಾವಿ? ಸಂಪೂರ್ಣ ವೆಹಿಕಲ್ ಕೂಡ ಆ ಒಂದು ನಾವು ಭಾವಚಿತ್ರವನ್ನ ಗಮನಿಸೋದಾದ್ರೆ ಏನು ಸಂಪೂರ್ಣ ಅದು ಗೂಡ್ಸ್ ವಾಹನವೇ ಒಂದು ಪೂರ್ಣ ಮುಳುಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಆಳ ಇತ್ತು ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಒಂದು ಬಿದ್ದ ಪರಿಣಾಮವಾಗಿ 2 ಸಾವನ್ನಪ್ಪಿದ್ರೆ 5 ಗಾಯ ಆಗಿರ್ತಕ್ಕಂಥದ್ದು, ಮತ್ತೆ ಸಂಪೂರ್ಣ ವಾಹನ ಮುಳುಗಡೆ ಆಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ಇನ್ನಷ್ಟೇ ಯಾವ ಕಾರಣಕ್ಕೆ ಈ ಒಂದು ಅಪಘಾತ ಸಂಭವಿಸಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಓಕೆ, ಧನ್ಯವಾದ ದುರ್ಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.